ಹಾಕಿದ್ರೆ ಅವ್ರನ್ನೇ ಬರ ಅನ್ಕಡೆ ಹೊರತು ನನ್ನನ್ನೇ ಬರ ಅಂತ ಯಾವಾಗ ಅನ್ಕಡೆ ನಾನು. ಹೌದು, ಚೆನ್ನಾಗಿರೋದು. ಸಾಕಷ್ಟು ಈವೆಂಟ್ಸ್ ನ ಎಲ್ಲೆಲ್ಲಿ ಶೂಟ್ ಮಾಡಿದಾರೋ ಅಲ್ಲೇ ಹೋಗಿ ಮಾಡಿದ್ದಾರೆ. ಟೀ ಶರ್ಟ್ ಅನ್ಬಾಕ್ಸ್ ಮಾಡೋದು ಆ ತರದೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ. ಇಲ್ಲ, ಪಿಕ್ಚರ್ ಚೆನ್ನಾಗಿ ಆಗ್ತಿದ್ದಂಗೆ ಬೇಕಿಂಗ್ ಎಲ್ಲ ಈಚೆ ಬರೋಕ್ಕೆ ಶುರುವಾಗುತ್ತೆ. ಅವಾಗ ಚೆನ್ನಾಗಿರುತ್ತೆ ಅಂತವೆಲ್ಲ, ಎಲ್ಲ ಕೂತಿರೋದು, ತಿಂಡಿ ತಿಂತಾ ಇರೋದು ಬೇರೆ ಟೈಮಲ್ಲೆಲ್ಲ. ಅಂದರೆ ಅವ್ರು ಊಟ ತಿಂಡಿ ಮಾಡ್ತಾ ಇರೋದು, ಓಡಾಡ್ತಾ ಇರೋದು ಕೂಡ ಅವೆಲ್ಲ ಸುದ್ದಿ ಆಗುತ್ತಲ್ಲ. ಒಂದು ಪಿಕ್ಚರ್ ಗೆಲ್ಲತ್ತೇನು ಶುರು ಆದ ತಕ್ಷಣ, ಒಂದು ಸೀರಿಯಸ್ ಗೆಲ್ಲತ್ತೇನು ಶುರು ಆದ ತಕ್ಷಣ ಸಹಜವಾಗಿ ಅದ್ರ ಹಿಂದೆ ನಡೆದಿರೋ ಎಲ್ಲ ಮೇಕಿಂಗ್ ವಿಡಿಯೋಸ್ ಎಲ್ಲ ಹೊರಗೆ ಬರ್ತವೆ, ಚೆನ್ನಾಗಾಗ್ತವೆ. ಗೆದ್ದಾಗ ಎಲ್ಲರೂ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಸೋದಾಗ ಮಾತ್ರ ಅಪ್ಪ ಅಮ್ಮ ಇರಲ್ಲ ಅಷ್ಟೇ. ಯಾರು ಇಲ್ಲ, ಸದ್ಯಕ್ಕಿಲ್ಲ ಸರ್. ಅದು ಯಾವ ಪಿಕ್ಚರು ಯಾರು ಕರೀತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಜೆಟ್ ಮೇಲೆ ನಿಂತಿದೆ ಈಗ, ರೇಟು ಡೇಟು ಎರಡರ ಮೇಲೂ ನಿಂತಿದೆ ಸರ್. ನಿರ್ದಾಕ್ಷಿಣ್ಯವಾಗಿ ಒಳ್ಳೆ ಪಾತ್ರ ಕೊಟ್ಟರೆ, ಒಳ್ಳೆ ಸಂಭಾವನೆ ಕೊಟ್ಟು, ಒಳ್ಳೆ ರೋಲ್ ಕೊಟ್ಟರೆ, ಕೆಲಸ ಗೊತ್ತಿದ್ದವ್ರು ಕರೆದ್ರೆ ಖಂಡಿತ ಹೋಗಿ ಮಾಡ್ತೀನಿ ಸರ್. ಮುಂಚೆ ಇಷ್ಟು ಮಾತಾಡಕ್ಕೂ ಎದುರ್ಕೋತಾ ಇದ್ದೆ, ಈಗ ಗೊತ್ತಾಗೋಗಿದೆ ನಮ್ಮಲ್ಲಿ ಕಡೆಗೆ ಕೆಲಸ ಒಂದೇ ಗೆಲ್ಸೋದು. ಕೆಲಸ ಬಿಟ್ರೆ ಯಾವಾಗ ಹೇಳ್ತಾ ಇರ್ತೀನಿ, ಒಂದು ಸಿನಿಮಾ ರಂಗಕ್ಕೆ ಪ್ರತಿಭೆ ಬೇಕಾಗಿರೋದು 30% ಸರ್, ಸ್ಟ್ರಾಂಗ್ ಆಗಿ ಪ್ರತಿಭೆ. ಇನ್ನೊಂದು 30% ಅಪ್ಪಟ ಅವ್ನ ಶ್ರಮ, ಇನ್ನೊಂದು 30% ಅವ್ನ ನಡವಳಿಕೆ, ಕಡೆ 10% ಇದೆಯಲ್ಲ ಅದೃಷ್ಟ, ಅದೇ ಮುಖ್ಯ. ಇವಿಷ್ಟು ಸೇರ್ಕೊಡೋರು ಮಾತ್ರ ಒಬ್ಬನ ಗೆಲುವು, ಇಲ್ಲವರು ಖಂಡಿತ ಇಲ್ಲ ಅಂತ ನನ್ನ ನಂಬಿಕೆ. ನಾನು ನೋಡ್ಕೊಂಬಂದಿದ್ದು ಬೆಳವಣಿಗೆಯಲ್ಲಿ ಈ ಮೂರಲ್ಲಿ ಒಂದು ಮಿಸ್ ಆದರೂ ಗ್ಯಾರಂಟಿ ಹೊಡಿತಾ ಇರ್ತದೆ. ನಾವು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ, ನಡವಳಿಕೆ ಸಮಸ್ಯೆ ಇರುತ್ತೆ, ಯಾರೂ ಮಾಡಲ್ಲ. ಇನ್ನು 30 ಭಾಳ ಚೆನ್ನಾಗಿ ಪ್ರತಿಭೆನೇ ಇರಲ್ಲ, ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಓಡ್ತಾನೆ ಅಣ್ಣ, 10% ಹೆಲ್ಪ್ ಮಾಡ್ತಾರೆ. ತುಂಬ ಜನ 10% ಹೊಡೆದವರು ಇದ್ದಾರೆ ಇಂಡಸ್ಟ್ರಿಯಲ್ಲಿ. ನಾವು ಅದನ್ನು ನೋಡಿ ಸಂತೋಷ ಪಡ್ತಾ ಇರ್ತೀವಿ ಕನ್ನಡಿಗರು. ನಾನು ಪ್ರೇಕ್ಷಕ, ಹೊರಗಡೆ ನಿಂತ್ಕೊಂಡು, ಇಂಡಸ್ಟ್ರಿಯಿಂದ ಹೊರಗಡೆ ನಿಂತ್ಕೊಂಡು ನೋಡಿ ಮಜಾ ಚೆನ್ನಾಗಿದೆ, ಓಡು ಮಗ ಅಂತ ಇರ್ತೀವಿ.